ನಮಸ್ಕಾರ. ಇವತ್ತು 20ನೇ ತಾರೀಕು 7ನೇ ತಿಂಗಳು 2024 ಶನಿವಾರ. ಕ್ಷಮಿಸಬೇಕು, ನನ್ನೆ ರಾತ್ರಿ ಪ್ರೋಗ್ರಾಮ್ನ ರೆಡಿ ಮಾಡಿ ಕಳಿಸೋ ಎಡಿಟಿಂಗಲ್ಲಿ ಅದು ಸ್ವಲ್ಪ ತೊಂದರೆಯಾಗಿತ್ತು. ಚೇಂಜ್ ಆಗಿ ಬೇರೆ ಡೇಟಿನದು ಆ ಡೇಟಿಗೆ ಹೋಗ್ಬಿಡ್ತು. ಆಮೇಲೆ ಬೆಳಿಗ್ಗೆ ಅದನ್ನು ಸರಿ ಮಾಡಿದ್ವಿ. ಇವತ್ತು ಸರಿಯಾಗಿದೆ. 20ನೇ ತಾರೀಕು 7ನೇ ತಿಂಗಳು 2024 ಶನಿವಾರ ದಿನ. ಇವತ್ತು ಚತುರ್ದಶಿ ಅಂದರೆ ಏನಂತ ಅಂತಂದರೆ ಹುಣ್ಣಿಮೆ ಹಿಂದಿನ ದಿನ ಬರುತ್ತದೆ. ಬೆಳಗ್ಗೆಯಿಂದ ಸಂಜೆ 5 ಗಂಟೆ 59 ನಿಮಿಷ 39 ಸೆಕೆಂಡ್ವರೆಗೂ. ಆ ನಂತರ ಹುಣ್ಣಿಮೆ ಬರುತ್ತದೆ. ಸಂಜೆ 5:59 ಅಂತಂದಾಗ 6 ಗಂಟೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಹುಣ್ಣಿಮೆ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ. ಇವತ್ತಿನ ನಕ್ಷತ್ರ ಪೂರ್ವಾಷಾಢ. ಬೆಳಗ್ಗೆಯಿಂದ 6 ಗಂಟೆ 2 ನಿಮಿಷದಿಂದ ರಾತ್ರಿ 1 ಗಂಟೆ 49 ನಿಮಿಷದವರೆಗೂ ಪೂರ್ವಾಷಾಢ ನಕ್ಷತ್ರ. ಆ ನಂತರ ಉತ್ತರಾಷಾಢ ನಕ್ಷತ್ರ. ಹಂಗಾಗಿ ಇವತ್ತಿನ ದಿನದಲ್ಲಿ ದಿನ ಪೂರ್ತಿ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ಇರೋದರಿಂದ ಇದು ಧನುಸು ರಾಶಿಯಲ್ಲಿ ಬರುತ್ತದೆ. ಹಾಗಾಗಿ ಇವತ್ತು ಧನುಸು ರಾಶಿ. ಇವತ್ತಿನ ಯೋಗ ಕಾರ್ಯಸಿದ್ಧಿಯು ಕುಳವೃದ್ಧಿಯು ರಾತ್ರಿ 1 ಗಂಟೆ 48 ನಿಮಿಷ 25 ಸೆಕೆಂಡ್ವರೆಗಿದೆ. ಆ ನಂತರನೇ ಉತ್ತರಾಷಾಢ ನಕ್ಷತ್ರ ಬರೋದು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಆ ನಂತರ ಬರುವ ಉತ್ತರಾಷಾಢ ನಕ್ಷತ್ರ ಅದು ಕೂಡ ಅಷ್ಟೊಂದು ದೋಷಗಳಿಲ್ಲ. ಇವತ್ತು ಬೇರೆ ವಿಷಯಗಳಿಗೆ ಬರೋಣ. ಇವತ್ತಿನ ಸೂರ್ಯೋದಯ 6 ಗಂಟೆ 2 ನಿಮಿಷ, ಸೂರ್ಯ ಅಸ್ತಮನ ಸಂಜೆ 6:49. ನಕ್ಷತ್ರ ಪಾದಗಳನ್ನ ನೋಡ್ಬಿಡೋಣ. ಇವತ್ತೆಲ್ಲ ಧನುಸು ರಾಶಿ ಇದೆ. ಇಷ್ಟು ನೋಡೋಕೆ ಹೋದರೆ ಇನ್ನೊಂದು ಏನು ನೋಡ್ಕೋಬೋದು, ನೋಡಲೇಬೇಕು ಹಂಗೆ ಅಂತಂದಾಗ ಯಾವ ನಕ್ಷತ್ರಕ್ಕೆ ಅಂದರೆ ನಕ್ಷತ್ರ ಯಾವುದಿರುತ್ತದೋ ಅದಕ್ಕೆ ತಕ್ಕಂತೆ ಯಾವ ರಾಶಿಗೆ ಯಾವ ನಕ್ಷತ್ರಗಳಿಗೆ ದೋಷವಿರುತ್ತೆ ಅಂತ ನೋಡೋದು. ಅದು 100% ನೋಡ್ತೀವಿ. ಅಂದರೆ ವೃಷಭ ರಾಶಿಗೆ ಚಂದ್ರಾಷ್ಟಮ ಅಂತ. ಇವತ್ತು ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಚಂದ್ರಾಷ್ಟಮ ದೋಷವಿರೋದರಿಂದ ಅಷ್ಟೊಂದು ಅನುಕೂಲವಲ್ಲ. ವೃಷಭ ರಾಶಿಯಲ್ಲಿ ಬರುವಂಥ ನಕ್ಷತ್ರಗಳು ಒಟ್ಟು 3: ಕೃತಿಕ, ರೋಹಿಣಿ, ಮೃಗಶೀರ್ಷ ನಕ್ಷತ್ರದಲ್ಲಿ 1 ಮತ್ತು 2ನೇ ಪಾದಗಳು ದೋಷವಿರುತ್ತದೆ ಅಂತ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ವೃಷಭ ರಾಶಿಯವರು ಗಮನ ಕೊಡಿ. ಮತ್ತೊಂದು ವಿಷಯಗಳನ್ನ ಇವತ್ತು ನೋಡಿದ್ರೆ, ಅಂದರೆ ನಾವು ಹಿಂದಿನಂತೆ ಹೇಳುವಂತೆ 100% ಕೆಟ್ಟೋದು 100% ಒಳ್ಳೆಯದು ಅಂತ ವಿಂಗಡಿಸಿ ನೋಡುತ್ತೀವಿ. ಇದರಲ್ಲಿ ಯಾವ ಕಾರ್ಯಗಳನ್ನು ಅಂದರೆ ಕೆಟ್ಟ ಟೈಮಲ್ಲಿ 100% ಇರುವ ಸಮಯಗಳಲ್ಲಿ ಯಾವ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಈ ನನ್ನೇ ಮಾಡಿರೋದು ಅಂತಂದರೆ ಇವತ್ತು ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು, ದೋಷವಿಲ್ಲ. ಹಂಗಾಗಿ ಇದನ್ನು ತಿಳ್ಕೊಳ್ಳೋಣ. ಇವತ್ತಿನ ದಿನ ಪ್ರಕಾರ 6 ಗಂಟೆ 2 ನಿಮಿಷದಿಂದ 6:54ವರೆಗೂ ದುರ್ಮುಹೂರ್ತ, ಶುಭವಲ್ಲ ಅಶುಭ. 7:59ರಿಂದ 10 ಗಂಟೆ 2 ನಿಮಿಷದವರೆಗೂ ಮೃತ್ಯು ಪಂಚಕ. ಈ ಸಮಯಗಳಲ್ಲಿ ಸ್ವಲ್ಪ ಕೆಲವು ಕಾರ್ಯಗಳಲ್ಲಿ ಎಚ್ಚರ, ಗಾಡಿಗಳಲ್ಲಿ ಹುಷಾರಾಗಿ. ಅದೇ ಥರ 9 ಗಂಟೆ 14 ನಿಮಿಷ AM-ರಿಂದ 10:50ವರೆಗೂ ರಾಹು ಕಾಲ. ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3:38ವರೆಗೂ ಯಮಗಂಡ ಕಾಲ ಇದೆ. ರಾತ್ರಿ 1:50ರಿಂದ 3 ಗಂಟೆ 14 ನಿಮಿಷದವರೆಗೂ ವಿಷಘಟಿಕಾ ಕಾಲ. ರಾತ್ರಿ ಅದೇ ಸಮಯದಲ್ಲಿ ಇನ್ನು ವಿಷಘಟಿಕಾ ಕಾಲ ಮುಗಿದಿರಲ್ಲ. ಆ ಸಮಯದ ಒಳಗಡೆ ಯಾವ ಕಾರ್ಯಗಳು ಮಾಡಬಾರದು. ಇನ್ನು ಸ್ವಲ್ಪ ದಾಟಿದರೆ ರಾತ್ರಿ 3 ಗಂಟೆ 34 ನಿಮಿಷದಿಂದ 5:46ವರೆಗೂ ಮೃತ್ಯು ಇದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇರೋದರಲ್ಲಿ ಒಳ್ಳೆಯ ಸಮಯ ಅಂತ ನೋಡೋಣ. 6:56ರಿಂದ 7:57. ಈ ಸಮಯ ಮಾತ್ರವಲ್ಲ,
ಇದರಲ್ಲಿ ಇನ್ನೂ ಕೆಲವು ಸಮಯಗಳನ್ನ ನೋಡೋಣ. 10:52ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಇದು ಒಂದು ಶುಭ ಸಮಯ. ಮಧ್ಯಾಹ್ನ 3:40ರಿಂದ ಅಂದರೆ PM ರಾತ್ರಿಯವರೆಗೂ ಸ್ವಲ್ಪ ಪರವಾಗಿಲ್ಲ. ರಾತ್ರಿ 3:16 3:32ವರೆಗೂ ಇರೋದರಲ್ಲಿ ಶುಭ ಸಮಯ. ಅದೇ ಥರ ಬೆಳಗಿನ ಜಾವ 5:48 ಮೇಲೆ ಶುಭವಾಗಿದೆ. ಆನಂತರ ಅಂದರೆ ಬೆಳಗ್ಗೆ ಸೂರ್ಯೋದಯದವರೆಗೂ ನೋಡ್ಕೊಳ್ಳಿ. ಹಂಗಾಗಿ ಇವತ್ತಿನ ದಿನ ಹೀಗಿದೆ. ನಾವು ನೋಡಿದಂತೆ ಹುಣ್ಣಿಮೆ ಅಂತ ನೋಡಿದ್ವಿ, ಸಂಜೆ ಮೇಲೆ ಬರುತ್ತದೆ, ಹೆಚ್ಚು ಕಮ್ಮಿ 6 ಗಂಟೆ ಅಂತ ಇಟ್ಕೊಳ್ಳಿ. ಇದೇ ಹುಣ್ಣಿಮೆ ನಾಳೆಯವರೆಗೆ ಇರುತ್ತದೆ. ಅಂದರೆ 21ನೇ ತಾರೀಕಲ್ಲಿ ಹುಣ್ಣಿಮೆ ಮಧ್ಯಾಹ್ನ 3:46 47 ಅಂದರೆ ಹೆಚ್ಚು ಕಮ್ಮಿ ಮಧ್ಯಾಹ್ನದವರೆಗೂ. ಆನಂತರ ಪ್ರಥಮ ಅಂದರೆ ಪಾಡ್ಯಮಿ. ಇವತ್ತು ಮತ್ತಷ್ಟು ವಿಶೇಷಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ಯಾವ ನಕ್ಷತ್ರಕ್ಕೆ ಯಾವ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡುವಂಥದ್ದೇ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತೇ ಸಂಪತ್ತು ಉಂಟು, ಅಲ್ಪ ಸ್ವಲ್ಪ ಕಾರ್ಯ ತಡೆಗಳಿದೆ, ಅದನ್ನೆಲ್ಲ ಗೆಲ್ಲಬೇಕಾಗ್ತದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಜನ್ಮತಾರೆ ಕಾರ್ಯತಡೆ, ಅಷ್ಟೊಂದು ಶುಭ ಸಮಯವಲ್ಲ, ಒಂದು 40% ಮಾತ್ರನೇ ಚೆನ್ನಾಗಿರೋದು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಪರಮ ಮಿತ್ರ ಧಾರೆ ಇದೆ. ಆದ್ದರಿಂದ ಮಿತ್ರರಿಂದ ಸಹಾಯ ಪಡ್ಕೊಳ್ಳಿ. ಗುರುವಿನ ಆಶೀರ್ವಾದದಿಂದ ನಿಮ್ಮ ಕಾರ್ಯಗಳಲ್ಲೂ ಜಯವಾಗಲಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಪರಮ ಮಿತ್ರ ಧಾರೆ, ಆದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮಿತ್ರಧಾರೆ, ಹಂಗಾಗಿ ಮಿತ್ರತ್ವ ಉಂಟು, ಆದ್ದರಿಂದ ಹಾಗೆ ಅನುಕೂಲ ಬರುತ್ತದೆ. ಆರೋಗ್ಯದಲ್ಲಿ ಮಾತ್ರ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಟೆನ್ಷನ್ ಉಂಟು, ರೋಗ ವೃದ್ಧಿ ಉಂಟು. ಖಂಡಿತ ಮಾತ್ರೆಗಳು ಡೈಲಿ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಖಂಡಿತವಾಗಿ ಗಮನ ಕೊಡಬೇಕು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 3 ಮತ್ತು 4ನೇ ಪಾದದವರು, ನಿಮಗೆ ಅಷ್ಟೊಂದು ಶುಭ ಸಮಯವಲ್ಲ, ಟೆನ್ಷನ್ ಉಂಟಾಗುತ್ತೆ. ಟೆನ್ಷನ್ ಬಿಟ್ಬಿಡಿ, ಆರಾಮೇರಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಉಂಟು. ಇದೆಲ್ಲ ಇವತ್ತಿನ ದಿನಕ್ಕೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಶುಭವಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ಆದರೂ ಶತ್ರು ಕಾಟವಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಆರೋಗ್ಯವು ಅನುಕೂಲವೂ ಇದೆ, ಶತ್ರು ಕಾಟವಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಏಟು ಗಾಯಗಳು ಆಗುತ್ತದೆ, ಸ್ವಲ್ಪ ಗಮನ ಕೊಡಲೇಬೇಕು. ಗಾಡಿಗಳಲ್ಲೂ ಎಚ್ಚರ. ಮಕ ನಕ್ಷತ್ರ ಸಿಂಹರಾಶಿ ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ, ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ, ಅದು ಉತ್ತಮವಾಗುತ್ತದೆ. ಸ್ವಲ್ಪ ಗಮನ ಕೊಡಿ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕೋದು ಉತ್ತಮ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಪರಮ ಮಿತ್ರ ತಾರೆಯಾಗಿ ಅನುಕೂಲಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳು ಪರಮ ಮಿತ್ರ ಧಾರೆ, ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಿ, ಮಿತ್ರತ್ವ ಇನ್ನೂ ಬೆಳೆಯುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಉಂಟು, ಅದೇ ಸಮಯದಲ್ಲಿ ರೋಗ ಭಯ ಉಂಟು. ರೋಗ ಅಂತಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ಇದೆ, ರೋಗ ಭಯವಿದೆ, ಖಂಡಿತ ಗಮನ ತಗೋಬೇಕು. ಈ ಪೂರ್ವಾಷಾಢ ನಕ್ಷತ್ರ ಅಧಿಪತಿಯನ್ನು ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಪೂರ್ವಾಷಾಢ ಅಂತಂದರೆ ಇದು ಶುಕ್ರನ ನಕ್ಷತ್ರ, ಶುಕ್ರ ಶಾಂತಿ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ತುಳಾರಾಶಿ, ಇದರಲ್ಲಿ ಜನನವಾದ ನಿಮಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಟೆನ್ಷನ್ ಇದೆ, ಟೆನ್ಷನ್ ಬಿಡಬೇಕು. ಯಾರೇ ತೊಂದರೆ ಕೊಟ್ಟರು ಇನ್ನೊಂದು ದಿನ ನೋಡ್ಕೊಳ್ಳೋಣ. ಸ್ವಾತಿ ನಕ್ಷತ್ರ ತುಳಾರಾಶಿ
ಅನುಕೂಲವಿದೆ, ದ್ರವ್ಯ ಲಾಭವಿದೆ, ಶುಭದಿನವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಅಷ್ಟೊಂದು ಅನುಕೂಲವಿಲ್ಲ, ಒಂದು 40% ಕೂಡ ಶುಭವಾಗಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ. ಪ್ರತ್ಯೇಕ ತಾರೆ, ಧನಹಾನಿ ಇಂಥದ್ದೆಲ್ಲ ಉಂಟಾಗುತ್ತದೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಹಣಕಾಸು ವಿಷಯದಲ್ಲೂ ಕೂಡ ಹೆಚ್ಚಿನ ತೊಂದರೆಗಳಿರುತ್ತೆ ಅಂತ ಬರುತ್ತದೆ, ಗಮನ ಕೊಡಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮ ಅಂದರೆ ಆರೋಗ್ಯ. ಆದ್ದರಿಂದ ಹೆಚ್ಚಾಗಿ ತೊಂದರೆಗಳು ಅಂತಲ್ಲ, ಸಮವಾಗಿರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತ ಶುಭವಲ್ಲ. ಆಸ್ಪತ್ರೆ ಖರ್ಚುಗಳಿದೆ, ವೇಸ್ಟ್ ಖರ್ಚುಗಳಿದೆ, ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಳ್ಳಲೇಬೇಕು. ಇನ್ನೊಂದು ದಿನ ಖರ್ಚು ಮಾಡೋಣ ದೊಡ್ಡದಾಗಿ, ಇವತ್ತು ಬೇಡ. ಮೂಲ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು, ಶರೀರ ಸುಖ ಉಂಟು, ಶುಭದಿನವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ ಇದು. ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ನಕ್ಷತ್ರ ಗೊತ್ತಿಲ್ಲ ಅಂತಂದರೆ ನಾಮ ನಕ್ಷತ್ರಕ್ಕೂ ಪೂಜೆ ಮಾಡ್ಬೋದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ. ಪರಮ ಮಿತ್ರ ತಾರೆಯಾಗಿ ಶರೀರ ಸುಖ ಉಂಟು, ಆದ್ದರಿಂದ ಶುಭದಿನವಾಗಿದೆ ಇವತ್ತು. ಇದೇ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು. ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ವ್ಯಯ ಜಾಸ್ತಿ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಶ್ರವಣ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ, ವ್ಯಯ ಇಷ್ಟೆಲ್ಲ ಉಂಟು. ಹೆಚ್ಚಿನ ತೊಂದರೆಗಳು ಅಂತಲ್ಲ, ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ 1 ಮತ್ತು 2ನೇ ಪಾದಗಳು. ಟೆನ್ಷನ್ ಇದೆ, ಸ್ವಲ್ಪ ವೇಸ್ಟ್ ಖರ್ಚುಗಳೆಲ್ಲ ಆಗುತ್ತದೆ, ನೋಡಿಕೊಂಡು ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಉಂಟು. ಸೇಮ್ ಟೈಮಲ್ಲಿ ಇಷ್ಟಾರ್ಥ ಸಿದ್ಧಿಯೂ ಕೂಡ ಇದೆ. ಆದ್ದರಿಂದ ನಿಧಾನವಾಗಿ ಮಾಡಿ, ಯಾವ ಕಾರ್ಯಗಳೇ ಆದರೂ ಸಕ್ಸಸ್ ಆಗುತ್ತೆ. ಶತಭಿಷ ನಕ್ಷತ್ರ ಕುಂಭರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತೆ, ಆದ್ದರಿಂದ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅಂತಂದಾಗ 1, 2, 3 ಪಾದಗಳು. ನಿಮಗೆ ಈ ದಿನ ಪ್ರತ್ಯೇಕ ತಾರೆ ಅಷ್ಟೊಂದು ಅನುಕೂಲಕರವಾಗಿರಲಿಲ್ಲ. ಎಚ್ಚರದಿಂದ ಮಾಡಿ, ಗೆಲ್ಲಬಹುದು. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ಮೀನರಾಶಿ. ಪ್ರತ್ಯೇಕ ತಾರೆ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅರೆ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 4 ಪಾದಗಳು ಮೀನರಾಶಿಯಲ್ಲಿ ಅಡಗುತ್ತದೆ. ಕ್ಷೇಮ ಉಂಟು, ಎಲ್ಲ ಕಾರ್ಯಗಳು ಜಯವೂ ಉಂಟು, ಅಷ್ಟೊಂದು ತೊಂದರೆಗಳೇನೂ ಇಲ್ಲ. ರೇವತಿ ನಕ್ಷತ್ರ ಮೀನರಾಶಿ ವಿಪತ್ತು, ಕೆಲಸ ಕಾರ್ಯಗಳಲ್ಲಿ ಎಚ್ಚರವಾಗಿರಬೇಕಾಗ್ತದೆ, ಇಲ್ಲಾಂತಂದರೆ ಕಳ್ಕೊಳ್ಳುವಂಥದ್ದೆಲ್ಲ ಬರುತ್ತದೆ. ಎಚ್ಚರವಾಗಿರಿ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಎಗೈನ್ ಮಿಸ್ಟೇಕ್ ಆಗದೆ ನೋಡ್ಕೊಳ್ತೀವಿ. ಕೆಲವು ಟೈಮ್ ಹಂಗಾಗುತ್ತೆ, ದಯವಿಟ್ಟು ತಪ್ಪಾದರೂ ತಿಳಿಸ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.